ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲವ್ ಆಫ್ ಲರ್ನಿಂಗ್. ಸೊ ನಾನು ಇವತ್ತೊಂದು ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಅಲ್ಲಿ ಕೇಳಿದಂತಹ ಒಂದು ಪ್ರಾಬ್ಲಮ್ ಅನ್ನ ತಗೊಂಡು ಬಂದಿದ್ದೀನಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಅದೇನು ಅಂದ್ರೆ 2 to the power of a ಪ್ಲಸ್ 2 to the power of b ಪ್ಲಸ್ 2 to the power of c is equal to 148. Find the values of a, b and c. ಈ ತರ ಇದೆ. ಸೊ ಪ್ರಾಬ್ಲಮ್ ಶುರು ಆಗಿದ್ದ ಮುಂಚೆ, ದಿಸ್ ಇಸ್ ಅ ವೆರಿ ಹೈ ಲೆವೆಲ್ ಮ್ಯಾಥಮೆಟಿಕ್ಸ್ ಕ್ವಶನ್. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಪ್ಲೀಸ್ ಸ್ಟೇ ಆನ್. ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 3 ಅನ್ನೋನ್ಸ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ನಂಬರ್ ಇದೆ. ಸೊ ಈ ಎಕ್ಸ್ಪ್ರೆಷನ್ ಅನ್ನ ನಾನು ಮಾಡಬೇಕಾದ್ರೆ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲೇ ಸಹಿತ ಹೋಗಬೇಕಾಗತ್ತೆ. ಐ ಹ್ಯಾವ್ ನೋ ಅದರ್ ಚಾಯ್ಸ್. ಈಗ 3 ಅನ್ನೋನಿಗೆ 3 ಎಕ್ಸ್ಪ್ರೆಷನ್ ಇದ್ರೆ ನನಗೆ ಈಸಿ ಆಗಿರೋದು. ಬಟ್ ದ ಕೇಸ್ ಇಸ್ ಡಿಫರೆಂಟ್. ಇಲ್ಲಿರುವಂತಹ ಟರ್ಮ್ ಅನ್ನ ಇಲ್ಲಿ ಕಂಪೇರ್ ಮಾಡಿಬಿಟ್ಟು ಏನಾರ ಒಂದನ್ನು ಮಾಡಕ್ ಪ್ರಯತ್ನ ಪಡಬೇಕು. ದಟ್ ಇಸ್ ದ ಓನ್ಲಿ ವೇ ಐ ಹ್ಯಾವ್. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ, ನನಗೆ ಒಂದು ಸಣ್ಣದಾದಂತಹ ಕ್ಲೂ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, 148 ಇರೋದನ್ನ ಸಮ್ ಹೌ ನಾನು 2 to the power of ಸಮಥಿಂಗ್ ಅನ್ನೋಂಥ ತರದಲ್ಲಿ ಬರೆಯಕ್ಕೆ ಸಾಧ್ಯ ಆದ್ರೆ ಮೇ ಬಿ ನನಗೊಂದು ದಾರಿ ಸಿಗಬಹುದು ಅಂತ ನಾನು ಅದನ್ನೇ ಟ್ರೈ ಮಾಡ್ತೀನಿ. 148 ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ 2 7 14, 2 4 8, ಮತ್ತೆ 2 ಇಂದ ಡಿವೈಡ್ ಮಾಡಿದ್ರೆ 2 3 6, 2 7 14. ಸೊ ಇದ್ರ ಪ್ರಾಡಕ್ಟ್ ಏನಾಯ್ತು ಅಂತಂದ್ರೆ 2 ಇಂಟು 2 ಇಂಟು 37 ಅಂತ ಆಯ್ತು. ಸೊ 2 ಏನಾಯ್ತು ಅಂತಂದ್ರೆ 2 ಸ್ಕ್ವಯರ್ ಇಂಟು 37 ಅಂತ ಆಯ್ತು. ಸೊ ನಾನು ರೈಟ್ ಹ್ಯಾಂಡ್ ಸೈಡ್ ಇರೋ 148 ಅನ್ನ 2 ಸ್ಕ್ವಯರ್ ಟು 37 ಅಂತ ಬರ್ಕೊಂತೀನಿ. ನೋಡೋಣ ಇದು ಯಾವ ತರದಲ್ಲಿ ಪ್ರೊಸೀಡ್ ಆಗತ್ತೆ ಅಂತ. ಸೊ 2 to the power of a, ಸೇಮ್ ದಿಸ್ ಇಕ್ವೇಶನ್ ಅನ್ನೇ ನಾನು ಇಲ್ಲಿ ಏನಂತ ಮಾಡ್ಕೊಂತಾ ಇದ್ದೀನಿ ಅಂದ್ರೆ 2 to the power of a ಪ್ಲಸ್ 2 to the power of b ಪ್ಲಸ್ 2 to the power of c is equal to 2 to the power of 2 into 37 ಅಂತ ಬರ್ಕೊಂಡಿದ್ದೀನಿ. ನಾನು ಹೇಳಿದೆ ಕಂಪ್ಯಾರಿಸನ್ ಮಾಡ್ಬಿಟ್ಟೆ ನಾನು ಏನಾರ ಮಾಡಿ ಆನ್ಸರ್ ನ ತಗೋಬೇಕು. ಐ ಹ್ಯಾವ್ ನೋ ಅದರ್ ವೇ ಟು ಸಬ್ಸ್ಟಿಟ್ಯೂಟ್ ಡೈರೆಕ್ಟ್ಲಿ. ಸಬ್ಸ್ಟಿಟ್ಯೂಟ್ ಮಾಡಕ್ ದಾರಿ ಇಲ್ಲ. ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಲೆಟ್ಸ್ ಸ್ಟಾರ್ಟ್ ಫ್ರಮ್ 2 to the power of a. ಇಲ್ಲಿಂದ 2 to the power of a ನ ಕಾಮನ್ ತೆಕ್ಕೋತೀನಿ. ಸೊ ತೆಕ್ಕೊಂಡ್ರೆ 2 to the power of a ಕಾಮನ್ ತೆಗೆದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ 2 to the power of a ಪ್ಲಸ್ 2 to the power of b ಪ್ಲಸ್ 2 to the power of c ಡಿವೈಡೆಡ್ ಬೈ 2 to the power of a is equal to 2 to the power of 2 into 37 ಅಂತ ಆಯ್ತು. ಈ ಸ್ಟೆಪ್ ಅರ್ಥ ಆಗಿದಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 2 to the power of 2 ನ ನಾನು ಕಾಮನ್ ತೆಗೆದಿರೋದ್ರಿಂದಾಗಿ ನಾನು ಕಾಮನ್ ಟರ್ಮ್ 2 to the power of a ನ ಹಾಗೆ ಇಟ್ಕೋತೀನಿ. ಇಲ್ಲೇನ್ ಬರ್ಕೊಂತೀನಿ ಅಂದ್ರೆ 2 to the power of a, ಈ ಒಂದು ಡಿನಾಮಿನೇಟರ್ ಇರೋ 2 to the power of a, ಇಟ್ ಈಸ್ ಅಪ್ಲಿಕೇಬಲ್ ಟು ದಿಸ್ ಅಂಡ್ ದಿಸ್, ಆಲ್ ದ 3 ಟರ್ಮ್ಸ್ ಅಲ್ವಾ? ಸೊ ಇದನ್ನ ಕಾಮನ್ ಇದನ್ನ ತಗೊಂಡ್ರೆ 2 to the power of a ಆಗತ್ತೆ, ಪ್ಲಸ್ 2 to the power of b ಹಾಗೆ ಇದೆ, ಡಿವೈಡೆಡ್ ಬೈ 2 to the power of a ಪ್ಲಸ್ 2 to the power of c ಹಾಗೆ ಇರಲಿ, 2 to the power of a ನ ಇಲ್ಲಿ ಬರ್ಕೋತೀನಿ, ಇಸ್ ಈಕ್ವಲ್ ಟು 2 to the power of 2 into 37. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ 2 to the power of 2 to the power of a ಕ್ಯಾನ್ಸಲ್ ಆಯ್ತು, ದಿಸ್ ಬಿಕಮ್ 1. ಈ ರಿಮೈನಿಂಗ್ ಟರ್ಮ್ಸ್ ಅನ್ನು ಏನು ಸಿಂಪ್ಲಿಫಿಕೇಶನ್ ಮಾಡಕ್ ಆಗಲ್ಲ, ಇಟ್ ವಿಲ್ ರಿಮೈನ್ಸ್ ದ ಸೇಮ್. ಓಕೆ, ಯಾ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಪಾರ್ಟ್ ಆಫ್ ಇಟ್. ಈ ಇಕ್ವೇಶನ್ ಅನ್ನು ಯಥಾವತ್ತಾಗಿ ಆ ಕಡೆ ಬರ್ಕೊಂತೀನಿ. ಸೊ 2 to the power of a ಇಂಟು ಇಲ್ಲಿ 2 ಕ್ಯಾನ್ಸಲ್ ಆಗಿ 1 ಆಗಿದೆ ಅಲ್ವಾ? ಸೊ ದಿಸ್ ಈಸ್ 1 ಪ್ಲಸ್ 2 to the power of b divided by 2 to the power of a plus 2 to the power of c divided by 2 to the power of a is equal to 2 to the power of 2 into 37. The same equation. ಇದು ಎಲ್ಲಿಂದ ಬಂತು ಅಂತಂದ್ರೆ ಈ ಸ್ಟೆಪ್ ನ ಫಾಲೋ ಮಾಡಿ. ನಿಮಗೆಲ್ಲಾದ್ರೂ ಒಂದು ಸ್ಟೆಪ್ ಕನ್ಫ್ಯೂಸ್ ಆದ್ರೆ ಪ್ಲೀಸ್ ರಿವೈಂಡ್ ದ ವಿಡಿಯೋ ಬ್ಯಾಕ್ ಅಂಡ್ ಅನಲೈಸ್ ದಿಸ್ ಸ್ಟೆಪ್. ಓಕೆ, ಇಲ್ಲಿ ನನಗೆ ಒಂದು ಹಿಂಟ್ ಇದೆ. ಏನಿದೆ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಇವನ್ ನಂಬರ್ ಇದೆ, ಒಂದು ಆಡ್ ನಂಬರ್ ಇದೆ. ಓಕೆ, ಸೊ ಈ ಕಡೆ ಸೈಡ್ ಅಲ್ಲೂ ಲೆಫ್ಟ್ ಹ್ಯಾಂಡ್ ಸೈಡ್ ನನಗೆ 2 ಟರ್ಮ್ ಇದೆ. ಒಂದು 2 to the power of a, ನನಗೆ ಗೊತ್ತಿಲ್ಲ ಅದ್ರ ವ್ಯಾಲ್ಯೂ ಏನು ಅಂತ, ರಿಮೈನಿಂಗ್ ದಿಸ್ ಟರ್ಮ್ ಅಂತ. ಸಿನ್ಸ್ 2 to the power of a ಸಮಥಿಂಗ್, ಎಗೆ ನಾನು ಯಾವುದೇ 1 2 3 ಸೋ ಆನ್ ಈ ರೀತಿಯ ಯಾವುದೇ ಒಂದು ನ್ಯಾಚುರಲ್ ನಂಬರ್ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸಹಿತ ಇದರ ವ್ಯಾಲ್ಯೂ ಇವನ್ನೇ ಬರುತ್ತೆ. ಸಪೋಸ್ ಎ ವ್ಯಾಲ್ಯೂ ಅಕಸ್ಮಾತ್ 1 ಆಗಿತ್ತು ಅಂದ್ರೆ ಇಟ್ ಬಿಕಮ್ 2 ಇವನ್ ನಂಬರ್. ಸೊ ಎ ವ್ಯಾಲ್ಯೂ 2 ಆಗಿದ್ರೆ ಇದರ ವ್ಯಾಲ್ಯೂ 4, ಅಗೇನ್ ಏನ್ ಇವನ್ ನಂಬರ್. ಸೊ ಎ ವ್ಯಾಲ್ಯೂ ಯಾವುದೇ ಎನ್ಗೆ, ಎನ್ ಮೀನ್ಸ್ ಎನಿ ನ್ಯಾಚುರಲ್ ನಂಬರ್, 1000 5000 ಏನೇ ಆದ್ರೂ ಸಹಿತ ಈ ವ್ಯಾಲ್ಯೂ ನನಗೆ ಇವನ್ನೇ ಬರುತ್ತೆ.
ಸೊ ಮೈ ಕನ್ಕ್ಲೂಷನ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಇವನ್ ನಂಬರ್ ಈಸ್ ನಥಿಂಗ್ ಬಟ್ ದ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಇವನ್ ನಂಬರ್. ಸೊ ರಿಮೈನಿಂಗ್ ಟರ್ಮ್ ಆಡ್ ನಂಬರ್ ಗೆ ಆಗತ್ತೆ. ಸೊ ನಾನು ಇಲ್ಲಿ ಏನು ಕನ್ಕ್ಲೂಷನ್ ಡ್ರಾ ಮಾಡ್ತಾ ಇದ್ದೀನಿ ಅಂದ್ರೆ, ಫ್ರಮ್ ದ ಇಕ್ವೇಶನ್, ಫ್ರಮ್ ದಿಸ್ ಸ್ಟ್ಯಾಂಡರ್ಡ್ ಇಕ್ವೇಶನ್, ಐ ಆಮ್ ಡಿಡ್ಯೂಸಿಂಗ್ 2 to the power of a is nothing but 2 to the power of 2 and remaining term, ಈ ಟರ್ಮ್ ಏನಿದಲ್ಲ 1 plus 2 to the power of b divided by 2 to the power of a plus 2 to the power of c divided by 2 to the power of a, this is equal to odd part of the right hand side, that is 37 ಅಂತ ಕನ್ಕ್ಲೂಷನ್ ಡ್ರಾ ಮಾಡ್ತಾ ಇದ್ದೀನಿ. ದಿಸ್ ಈಸ್ ದ ವೆರಿ ಬಿಗ್ ಸ್ಟೆಪ್ ಇನ್ ದಿಸ್ ಪ್ರಾಬ್ಲಮ್. ನಮಗೆ ಒಂದು ಟರ್ಮ್ ಸಿಕ್ಕ ಹೋಗ್ಬಿಡುತ್ತೆ. ಸಿನ್ಸ್ 2 to the power of a is equal to 2 to the power of a is equal to 2 square, ಸಿನ್ಸ್ ಬೇಸ್ ಈಸ್ ಸೇಮ್ ಇರೋದ್ರಿಂದಾಗಿ ಪವರ್ ಕೂಡ ಸೇಮ್ ಆಗತ್ತೆ. ಫ್ರಮ್ ದಿಸ್ ಎಕ್ಸ್ಪ್ರೆಷನ್ ಐ ಆಮ್ ಡ್ರಾಯಿಂಗ್ ದ ಕನ್ಕ್ಲೂಷನ್ a is equal to 2. ದಿಸ್ ಈಸ್ ಮೈ ಫಸ್ಟ್ ವಿಕ್ಟರಿ. ಇಲ್ಲಿಗೆ ನನಗೆ 1/3 ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಯ್ತು. 3 ಅನ್ನೋನ್ಸ್ ಅಲ್ಲಿ ಒಂದು ಅನ್ನೋನ್ ನನಗೆ ಸಿಕ್ಕ ಹೋಯ್ತು. ವಾವ್, ದಿಸ್ ಇಸ್ ಟೈಮ್ ಟು ಸೆಲೆಬ್ರೇಟ್. ಓಕೆ, ಇಲ್ಲಿಂದ ನಾವೇನ್ ಮಾಡೋಣ ಅಂತಂದ್ರೆ, ಮತ್ತೆ ಪ್ರಾಬ್ಲಮ್ ನ ರಿವರ್ಸ್ ಬಂದ್ಬಿಟ್ಟು ಈ ಅನ್ನೋನ್ ಟರ್ಮ್ ಇಲ್ಲಿದಲ್ಲ, ಇದನ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ಮತ್ತೆ ನೋಡೋಣ. ನಾವು ಹೆಂಗೆ ನನಗೆ ಇಲ್ಲಿ 2 to the power of a ಅನ್ನೋ ವ್ಯಾಲ್ಯೂ ಸಿಕ್ಕ ಹೋಯ್ತಲ್ಲ, ನೌ ಐ ಕನ್ಸಿಡರ್ ದಿಸ್ ಇಕ್ವೇಶನ್. I will call it as equation number 2. So ಈ equation ನಾನು ಈ ಕಡೆ ತಗೊಂತಾ ಇದ್ದೀನಿ. That is 1 plus 2 to the power of b divided by 2 to the power of a plus 2 to the power of c divided by 2 to the power of a. This is equal to 37. ಈ ಆನ್ಸರ್ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಸೊ ನೌ ಈಗ ಏನ್ ಮಾಡೋಣ ಅಂತಂದ್ರೆ, 2 to the power of b divided by 2 to the power of a plus 2 to the power of c divided by 2 to the power of a ನ ನಾನು ಇಲ್ಲೇ ಇಟ್ಕೊಂತೀನಿ. I will transfer 1 to this side. It's become 37 minus 1 ಅಂತ ಆಯ್ತು ಅಲ್ವಾ. So then again 2 to the power of b divided by 2 to the power of a plus 2 to the power of c divided by 2 to the power of a is equal to 37 minus 1. This become 36. ಓಕೆ, ಸಿನ್ಸ್ ಇದರಲ್ಲಿ 2 to the power of a ಕಾಮನ್ ಇದೆ ಅಲ್ವಾ, ನಾನು ಇದನ್ನ 2 to the power of a ನ ಕಾಮನ್ ತಗೋತೀನಿ. ಸೊ ಇಟ್ ಬಿಕಮ್ಸ್ 2 to the power of a ಗೆ 2 to the power of a, ಗೆ ನಾನು ಇನ್ನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ, ಮಾಡ್ತೀನಿ ಎನಿ ಟೈಮ್ ಐ ಕ್ಯಾನ್ ಡೂ. 2 to the power of b plus 2 to the power of c is equal to 36 ಅಂತ ಆಯ್ತು. ದೆನ್ ಈ 2 to the power of b plus 2 to the power of c is equal to 36 into 2 to the power of a ಅಂತ ಆಯ್ತು. ದಿಸ್ ಗೋ ಟು ದಿಸ್ ಸೈಡ್. ಓಕೆ, ಇಲ್ಲಿ ಡಿನಾಮಿನೇಟರ್ ಅದು is equal to ಆ ಕಡೆ ಹೋಗ್ತಾ ಇದ್ದಂಗೆ ನ್ಯೂಮರೇಟರ್ ಆಯ್ತು. ಸೊ ದಿಸ್ ಈಸ್ ಅನ್ನೋನ್ ಟರ್ಮ್ 2 to the power of b plus 2 to the power of c is equal to 36 into 2 to the power of a ಇದಲ್ಲ, 2 to the power of a is equal to 2. So I will substitute 2. So it becomes 2 to the power of b plus 2 to the power of c is equal to 36 into 4 ಅಂತ ಆಯ್ತು. So this is again one standard equation we got. Now ಇದು ನನಗೆ ಅನ್ನೋನ್ ಟರ್ಮ್, ಇದು ಹಾಗೆ ಇರಲಿ. 2 to the power of b plus 2 to the power of c is equal to 36 into 4. ಈ 36ನ ನಾನು ಮತ್ತೆ 2 ಸ್ಕ್ವೇರ್ ಅಲ್ಲಿ ಬರೆಯಕ್ಕೆ ಸಾಧ್ಯ ಇದೆಯಲ್ಲ ಅಂತ. ಹೆಂಗ್ ಬರಿಬಹುದು 36ನ ಅಂತಂದ್ರೆ, 4 4 16 4 9 36, 4 into 9 ಅಂತ ಬರ್ಕೊಂತೀನಿ. ದಿಸ್ 36 ಅನ್ನ 4 into ಅಂತ ಬರ್ಕೊಂತೀನಿ. ಈ 4 ಗೆ 4 ಹಾಗೆ ಇರಲಿ. ಓಕೆ, ಸೇಮ್ ಇಕ್ವೇಶನ್ ನಾನು ಆ ಕಡೆ ಕ್ಯಾರಿ ಮಾಡ್ತೀನಿ. ದಟ್ ಈಸ್ a to the power of b plus a to the power of c is equal to 4 into 9 into 4. 4 into 9 into 4. Okay, now a to the power of b plus a to the power of c is equal to, ಈ 4 ನ 2 ಸ್ಕ್ವೇರ್ ಅಂತ ಬರಿಬಹುದಲ್ವಾ. ಓಕೆ, 2 ಸ್ಕ್ವೇರ್ ಇಂಟು ಈ 9 ನನಗೆ ಆ ತರನೇ ಇರಲಿ ಪರವಾಗಿಲ್ಲ. ಈ 2 ನ ನಾನು 2 ಸ್ಕ್ವೇರ್ ಅಂತ ಬರ್ಕೊಂತೀನಿ ಇಂಟು 9 ಅಂತ ಆಯ್ತು. ದೆನ್ ಇನ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ
ರೂಟ್ ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಅಂತ ಇದೆ. ಸೊ ಲಾ ಆಫ್ ಇಂಡೆಸಿಸ್ ಏನ್ ಹೇಳ್ತಾ ಇದೆ? ಎಕ್ಸ್ಪೋನೆನ್ಷಿಯಲ್ ಲಾ a to the power of m into a to the power of n is equal to a to the power of m plus n ಅಂತ ಒಂದು ಫಾರ್ಮುಲಾ ಇತ್ತು, ನೋಡಿದ್ರ? ಯು ರಿಮೆಂಬರ್ ದಟ್ ಫಾರ್ಮುಲಾ? ಸೊ ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಏನಾಯ್ತು ಅಂತಂದ್ರೆ 2 to the power of 2 into 2 to the power of 2 is become 2 to the power of 2 plus 2 into 9 ಅಂತ ಆಯ್ತು. ಸೊ ದಿಸ್ ಬಿಕಮ್ 2 to the power of 4 into 9 ಅಂತ ಆಯ್ತು. 2 4 4 ಇಂಟು 4 16 16 is nothing but 2 to the power of 4. 2 4 4 8 8 16. ಸೊ ದಟ್ಸ್ ವೈ ದಿಸ್ ಈಕ್ವೇಶನ್ ಹೋಲ್ಡ್ಸ್ ಗುಡ್. ನಾವು ಈ ಕಡೆ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ 2 to the power of b plus 2 to the power of c ಅಂತ ಇದೆ. ಸೇಮ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ನಲ್ಲ 2 to the power of ಏನ ಹೇಗೆ ಕಾಮನ್ ತೆಗೆದು ಹೊರಗೆ ಇಟ್ಕೊಂಡಿದ್ನಲ್ಲ ಅದೇ ತರದ್ದೇ ಸಿನಾರಿಯೋ ನನಗೆ ಮತ್ತೆ ಕಣ್ಣೆದುರಿಗೆ ಬರ್ತಾ ಇದೆ. ನಾನು ಅದೇ ಒಂದು ಸ್ಟ್ರಾಟಜಿನೇ ಮತ್ತೆ ಇಲ್ಲೂ ಯೂಸ್ ಮಾಡ್ತೀನಿ. ನಾನು 2 to the power of b ನ ಕಾಮನ್ ತಗೋತೀನಿ. 2 to the power of b ನ ಕಾಮನ್ ತೆಗೆದ್ರೆ ಈ ಪರ್ಟಿಕ್ಯುಲರ್ ಈಕ್ವೇಶನ್ ನಿಂದ 2 to the power of b ಪ್ಲಸ್ 2 to the power of c ಡಿವೈಡೆಡ್ ಬೈ 2 to the power of b ಅಂತ ಆಗುತ್ತೆ. ಇದನ್ನ ಕಾಮನ್ ತಗೊಳ್ಳೋದು ಅಂತ ಅನ್ಬೋದು, ಅಥವಾ ಮಲ್ಟಿಪ್ಲೈ ಡಿವೈಡೆಡ್ ಬೈ 2 to the power of b ಅಂತಾನು ಹೇಳ್ಬೋದು. ಎರಡೂ ಸಹಿತ ಒಂದೇ. ಓಕೆ, ಈ ಕಡೆ ಏನ್ ಉಳಿತು ನನಗೆ? ಇವನ್ ಟರ್ಮು ಆಡ್ ಟರ್ಮು ಹಾಗೆ ಇರಲಿ, ನಾವು ಅದೇ ಕನ್ಕ್ಲೂಷನ್ ಮತ್ತೆ ಡ್ರಾ ಮಾಡೋಣಂತೆ. ಸೊ 2 to the power of b ಹಾಗೆ ಇರುತ್ತೆ. 2 to the power of b ಈ ಕಡೆಗೆ 2 to the power of b ಡಿವೈಡೆಡ್ ಬೈ 2 to the power of b. ಯಾಕೆಂದ್ರೆ ಇದು ಡಿನಾಮಿನೇಟರ್ ಇರುವಂತದ್ದು ಎರಡೂ ನ್ಯೂಮರೇಟರ್ಗೆ ಅಪ್ಲೈ ಆಗುವಂತದ್ದು. 2 to the power of c ಡಿವೈಡೆಡ್ ಬೈ 2 to the power of b is equal to 2 to the power of 4 into 9 ಅಂತ ಆಯ್ತು. ಸೊ ನಂದು 2 to the power of b ಇರುವಂತದ್ದು ಹಾಗೆ ಇರಲಿ. ಬ್ರಾಕೆಟ್ ಒಳಗಿರೋ ಟರ್ಮ್ ಅಲ್ಲಿ 2 to the power of b ಗೆ 2 to the power of b ಹೋಯ್ತು, ಉಳಿದಿದ್ದು ನನಗೆ 1 ಮಾತ್ರ. ಸೊ 1 ಪ್ಲಸ್ ಇದಕ್ಕೆ ಏನ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಸೊ 2 to the power of c ಡಿವೈಡೆಡ್ ಬೈ 2 to the power of b ನಾನು ಹಾಗೆ ಇಟ್ಕೊಂತೀನಿ is equal to 2 to the power of 4 into 9. ದಿಸ್ ಇಸ್ ದ ವೆರಿ ಸ್ಟ್ಯಾಂಡರ್ಡ್ ಸ್ವೀಟ್ ಇಕ್ವೇಶನ್. ಈಗ ಮತ್ತೆ ಅದೇ ಕನ್ಕ್ಲೂಷನ್ ಡ್ರಾ ಮಾಡೋಣಂತೆ. ಇಲ್ಲಿ ಒಂದು ಇವನ್ ಟರ್ಮ್ ಇದೆ, ಒಂದು ಆಡ್ ಟರ್ಮ್ ಇದೆ. ಇಲ್ಲೂ ಸಹಿತ 2 ಟರ್ಮ್ಗಳಿದಾವೆ, ಒಂದು ಇವನ್ ಆಗಿರಬೇಕು, ಒಂದು ಆಡ್ ಆಗಿರಬೇಕು. ಸಿನ್ಸ್ 2 to the power of ಎನಿಥಿಂಗ್ ನಾನು ಹಾಕಿದ್ರು ಸಹಿತ ಇದು ಇವನ್ನೇ ಆಗೋದ್ರಿಂದಾಗಿ ಸೇಮ್ ಕನ್ಕ್ಲೂಷನ್ 2 to the power of b is equal to 2 to the power of 4 and thereby same time 1 plus 2 to the power of c by 2 to the power of b is equal to 9 ಅನ್ನುವಂಥ ಕನ್ಕ್ಲೂಷನ್ ನಾನು ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಎಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ವೆರಿ ಗುಡ್. ಸೊ ಸಿನ್ಸ್ ಬೇಸ್ ಎರಡು ಸೇಮ್ ಇರೋದ್ರಿಂದಾಗಿ ಪವರ್ ಕೂಡ ಸೇಮ್ ಆಗಿರುತ್ತೆ. ಸೊ ಫ್ರಮ್ ದಿಸ್ ಇಕ್ವೇಶನ್ ಐ ಕ್ಯಾನ್ ಸೇ b is equal to 4. Wow, this is the time to celebrate again because we got one more unknown term, the second unknown term we got, and remaining thing is 1 plus 2c divided by 2b is equal to 9 ಅನ್ನುವಂತಹ ಇನ್ನೊಂದು ಸ್ಟ್ಯಾಂಡರ್ಡ್ ಟರ್ಮ್ ಉಳ್ಕೊಂತು. ಐ ವಿಲ್ ಟೇಕ್ ದಿಸ್ ಟು ದಿಸ್ ಸೈಡ್. ಇಲ್ಲಿವರೆಗೂ ನಮಗೆ ಏನೆಲ್ಲ ಗೊತ್ತಾಗಿದೆ? a is equal to 2 ಅನ್ನೋದು ಗೊತ್ತಾಗಿತ್ತು ಫಸ್ಟ್ ಟೈಮ್. ಈಗ b is equal to 4 ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಫೈಂಡಿಂಗ್ ದ ಥರ್ಡ್ ಅನ್ನೋನ್ ವಿಲ್ ಬಿ ವೆರಿ ಈಸಿ. ಸೊ ಈ ಇಕ್ವೇಶನ್ ನಾನು ಈ ಕಡೆ ತಗೊಂತಾ ಇದ್ದೀನಿ. ದಟ್ ಈಸ್ 1 ಪ್ಲಸ್ 2 to the power of c divided by 2 to the power of b is equal to 9 ಅಲ್ವಾ? ಈ 1 ಅನ್ನ ಈ ಸೈಡ್ ಕಳಿಸ್ಬಿಡೋಣ. ಇದನ್ನ ಇಟ್ ಬಿಕಮ್ 2 to the power of c divided by 2 to the power of b is equal to 9 minus 1 ಅಂತ ಆಗುತ್ತೆ. So 2 to the power of c divided by 2 to the power of b is equal to 9 minus 1 is equal to 8 ಅಂತ ಆಗೋಯ್ತು. Then 2 to the power of c ನ ಹಾಗೆ ಇಟ್ಕೊಂತೀನಿ. ಈ 2 to the power of b ಡಿನಾಮಿನೇಟರ್ ಇರುವಂತದನ್ನ is equal to ಆ ಕಡೆ ಕಳಿಸಿದ್ರೆ ನ್ಯೂಮರೇಟರ್ ಆಗುತ್ತೆ. ಸೊ ಇಟ್ ಬಿಕಮ್ 8 into 2 to the power of b ಅಂತ ಆಗುತ್ತೆ. ಸೊ 8 ಹಾಗೆ ಇರಲಿ. ಈ 2 to the power of b ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ b? 4, ರೈಟ್? ಆ 4 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ದೆನ್ ಇಟ್ ಬಿಕಮ್ 8 into 2 to the power of 4 ಅಂತ ಆಯ್ತು. ಇದು ಈಕ್ವಲ್ ಟು 2 to the power of c ಅಂತ ಇದೆ. ಈ ಕಂಪ್ಲೀಟ್ ಇದಿಷ್ಟು ಟರ್ಮ್ ಅನ್ನ So here we got one more standard equation 2 to the power of c is equal to 8 into 2 to the power of 4. ನಾನು 8ಅನ್ನ in terms of 2 ಬರ್ಕೊಳ್ಳೋ ಟ್ರೈ ಮಾಡ್ತೀನಿ. ಸೊ 2 divided by 8 4 8 ಆಗುತ್ತೆ. Then again 2
2 ಡಿವೈಡ್ ಬೈ 4 ದಟ್ ಈಸ್ 2. ಈ ಮೂರನ್ನು ಸಹಿತ ಮಲ್ಟಿಪ್ಲೈ ಮಾಡಿದ್ರೆ ವಿ ಗಾಟ್ 2 ಟು ದ ಪವರ್ ಆಫ್ 3. ದ ಸೇಮ್ ಥಿಂಗ್ ಐ ವಿಲ್ ರಿಪ್ಲೇಸ್ 2 ಟು ದ ಪವರ್ ಆಫ್ 3 ಇಂಟು 2 ಟು ದ ಪವರ್ ಆಫ್ 4. ಇನ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಟು ದ ಪವರ್ ಆಫ್ ಸಿ ಇದೆ. ಸೊ ಸೇಮ್ ಇಕ್ವೇಷನನ್ನು 2 ಟು ದ ಪವರ್ ಆಫ್ 3 2 ಟು ದ ಪವರ್ ಆಫ್ 4 ಅನ್ನೋದನ್ನು ಎ ಟು ದ ಪವರ್ ಆಫ್ ಎಮ್ ಇಂಟು ಎ ಟು ದ ಪವರ್ ಆಫ್ ಎನ್ ಇಸ್ ಇಕ್ವಲ್ ಟು ಎ ಟು ದ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಂತ ನಾವು ಇಂಡಿಸಸ್ ಲಾ ಡಿರೈವ್ ಮಾಡಿದ್ವಲ್ಲ, ಅದೇ ರೀತಿ 2 ಟು ದ ಪವರ್ ಆಫ್ 3 ಇಂಟು 2 ಟು ದ ಪವರ್ ಆಫ್ 4 ಇಸ್ ಇಕ್ವಲ್ ಟು 2 ಟು ದ ಪವರ್ ಆಫ್ 3 ಪ್ಲಸ್ 4 ಅಂತ ಆಗುತ್ತೆ. ಸೊ ಇನ್ ದ ಸೇಮ್ ಈಕ್ವೇಷನ್ ನಾವೇನು ಮಾಡಿದ್ವಿ ಅಂದರೆ ಎ ಟು ದ ಪವರ್ ಆಫ್ ಎಮ್ ಇಂಟು ಎ ಟು ದ ಪವರ್ ಆಫ್ ಎನ್ ಇಸ್ ಇಕ್ವಲ್ ಟು ಎ ಟು ದ ಪವರ್ ಆಫ್ ಎಮ್ ಪ್ಲಸ್ ಅನ್ನುವಂಥ ಸೇಮ್ ಫಾರ್ಮುಲಾನೇ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಸೊ ದೆನ್ 2 ಟು ದ ಪವರ್ ಆಫ್ ಸಿ ವಿಲ್ ಬಿಕಮ್ a 2 to the power of 3 plus 4 that is equal to 7. ನಾನು ಸೇಮ್ ಇಕ್ವೇಷನನ್ನು ಈ ಸೈಡಲ್ಲಿ ಬರ್ಕೋತೀನಿ. 2 to the power of c is equal to 2 to the power of 7. ಸಿನ್ಸ್ ಇಲ್ಲಿ ಎರಡೂ ಬೇಸ್ ಸೇಮ್ ಇರೋದ್ರಿಂದಾಗಿ ಪವರ್ ಕೂಡ ಸೇಮ್ ಇರುತ್ತೆ. ಸೊ ಸಿ ಈಸ್ ಈಕ್ವಲ್ ಟು 7. ದಟ್ ಈಸ್ ಅವರ್ ಆನ್ಸರ್. ಹಿಯರ್ ವಿ ಗಾಟ್ ದ ಥರ್ಡ್ ಬಿಗ್ಗೆಸ್ಟ್ ಆನ್ಸರ್ ಆಫ್ ದಿಸ್ ಪ್ರಾಬ್ಲಮ್. ಸೊ ಎ ಈಸ್ ಈಕ್ವಲ್ ಟು 2, B is equal to 4 and C is equal to 7. Hence we solved the problem. Wow, this is the time to celebrate. ಈ ಆನ್ಸರ್ನ ನಾವು ಮೇನ್ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ರಾಸ್ ಚೆಕ್ ಮಾಡೋಣ. ನಮ್ಮ ಮೇನ್ ಇಕ್ವೇಷನ್ ಇದು 2 ಟು ದ ಪವರ್ ಆಫ್ ಎ ಪ್ಲಸ್ 2 ಟು ದ ಪವರ್ ಆಫ್ ಬಿ ಪ್ಲಸ್ 2 ಟು ದ ಪವರ್ ಆಫ್ ಸಿ ಈಸ್ ಈಕ್ವಲ್ ಟು 148 ಅಂತ. ಸೊ ಇಲ್ಲಿ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಎ ಟು ದ ಪವರ್ ಆಫ್ 2 ಟು ದ ಪವರ್ ಆಫ್ ಎ ಅನ್ನೋದಕ್ಕೆ ಎ ವ್ಯಾಲ್ಯೂ 2, ಸೊ 2 ಟು ದ ಪವರ್ ಆಫ್ 2. 2 ಟು ದ ಪವರ್ ಆಫ್ ಬಿ ನಲ್ಲಿ ಬಿ ವ್ಯಾಲ್ಯೂ 4, ಸೊ 2 ಟು ದ ಪವರ್ ಆಫ್ 4. ಸಿ ವ್ಯಾಲ್ಯೂ 7, ಸೊ ಇಟ್ ಬಿಕಮ್ 2 ಟು ದ ಪವರ್ ಆಫ್ 7. ಈಗ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣಂತೆ. 2 ಟು ದ ಪವರ್ ಆಫ್ 2 ಏನಾಗುತ್ತೆ ಈಸ್ ಈಕ್ವಲ್ ಟು 4, 2 2 4. ಸೊ 2 ಟು ದ ಪವರ್ ಆಫ್ 4 ಏನಾಗುತ್ತೆ 2 2 4, 4 2 8, 8 2 16. ಸೊ ಇಟ್ ಬಿಕಮ್ 16. ಆ್ಯಂಡ್ 2 ಟು ದ ಪವರ್ ಆಫ್ 7 ಏನಾಗುತ್ತೆ ಅಗೇನ್ 2 2 4, 4 2 8, 8 2 16, 16 2 32, 32 64, 64 2 128. ಸೊ ಇಟ್ ಬಿಕಮ್ 128. ಇಟ್ ಬಿಕಮ್ 128. ಇದೆಲ್ಲದನ್ನು ಆ್ಯಡ್ ಮಾಡಿದ್ರೆ 4 into 16 20 plus 128, that's become 148. Hence we conclude the solution. The LHS is equal to RHS and all the values we got are right. So this is how we first time solved the mathematics Olympiad problem with all the possible manner. So RHS is equal to 148. Here we prove LHS is equal to RHS. ಈ ರೀತಿಯಾದಂತಹ ಹಲವು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಇಂಟ್ರೆಸ್ಟಿಂಗ್ ವೇನಲ್ಲಿ ನೀವು ಸಾಲ್ವ್ ಮಾಡ್ತಾ ಹೋಗೋಣಂತೆ. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನಮಗೆ ಯಾವತ್ತೂ ಸಹಿತ ಇರಲಿ. ಈ ವಿಡಿಯೋಗಳನ್ನು ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಮಕ್ಕಳು, ನಿಮ್ಮ ಬಂಧು ಬಾಂಧವರು ಎಲ್ಲರ ಜೊತೆ ಸಹಿತ ಶೇರ್ ಮಾಡ್ಕೊತಾ ಹೋಗಿ. ಲೆಟ್ ದ ನಾಲೆಡ್ಜ್ ಸ್ಪ್ರೆಡ್ಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲವ್ ಆಫ್ ಲರ್ನಿಂಗ್. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.